ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವೀಡಿಯೋಸ್ಗೆ ತುಂಬಾ ಸಪೋರ್ಟ್ ಸಿಗ್ತಿದೆ, ಸೊ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವೀಡಿಯೋಲಿ ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸೊ ಸಾರಿ ಫಾರ್ ದ್ಯಾಟ್. ವೆಯ್ಟ್ ಲಾಸ್ಗೆ ಬೇಕಾಗಿರೋ ಬೇಸಿಕ್ ಥಿಂಗ್ ಏನು ಅಂತ ಹೇಳ್ತೀನಿ. ಬೇಸಿಕ್ ಥಿಂಗ್ ಏನು ಅಂದರೆ ಬಾಡಿ ಡಿಟಾಕ್ಸಿಫೈ ಮಾಡಬೇಕು ಅಂದರೆ ಬಾಡಿನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಲ್ವಾ. ಈ ವಿಡಿಯೋಲಿ ನಾನು ಓವರ್ ನೈಟ್ ಸೋಕಿಂಗ್ ರಿಚುವಲಿಂದ ಬಾಡಿಲಿರೋ ಟಾಕ್ಸಿನ್ಸ್ನ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಾರ್ನಿಂಗ್ ನಮ್ಮ ಬಾಡಿಗೆ ಏನು ಇನ್ಪುಟ್ ಕೊಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ಸೊ ಎವ್ರಿ ಮಾರ್ನಿಂಗ್ ಸ್ಟಾರ್ಟ್ ಲೈಕ್ ಓವರ್ ನೈಟ್ ಏನೇನು ಸೋಕ್ ಮಾಡ್ತೀನಿ, ಯಾವ ರೀತಿ ಇಂಟೇಕ್ ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಬಾಡಿ ಕ್ಲೀನ್ ಆಗಬೇಕು, ಡೈಜೆಷನ್ ಸ್ಟ್ರಾಂಗ್ ಆಗಬೇಕು. ಅದಕ್ಕೆ ನಾನು ಓವರ್ ನೈಟ್ ಸೋಕ್ ಮಾಡ್ತೀನಿ. 1 ಸ್ಪೂನ್ ಮೆಂತೆಕಾಳು, 2-3 ಲವಂಗ, ಚಿಯಾ ಸೀಡ್ಸ್, ಆಲಿವ್ ಸೀಡ್ಸ್, ಬಾದಾಮಿ, ದ್ರಾಕ್ಷಿ ಹಾಗೂ ವಾಲ್ನಟ್. ಈ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೋತಾ ಬಂದರೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಬ್ಲೋಟಿಂಗ್ ಕಡಿಮೆ ಆಗುತ್ತೆ, ಮೆಟಾಬಾಲಿಸಮ್ ಬೂಸ್ಟ್ ಆಗುತ್ತೆ, ವೆಯ್ಟ್ ಲಾಸ್ ಜರ್ನಿ ಕೂಡ ಸ್ಮೂತ್ ಆಗುತ್ತೆ. ಇದು ನನ್ನ ಡೈಲಿ ಬೇಸಿಕ್ ಫೌಂಡೇಶನ್ ರಿಚುವಲ್. ನೀವು ಕೂಡ ಫಾಲೋ ಮಾಡಿ, ಕಮೆಂಟಲ್ಲಿ ತಿಳಿಸ್ಕೊಡಿ. ಮೆಂತೆಕಾಳು ಮತ್ತು ಲವಂಗನ ಆಲ್ಟರ್ನೇಟಿವ್ ಡೇಸ್ ತೊಗೋಬೇಕು. ಸೊ ಈ ಬೇಸಿಕ್ ಥಿಂಗ್ನ ಫಾಲೋ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಳ್ತೀನಿ. ಅಲಸಂದೆ ಕಾಳು ಪಲ್ಯ, ಇದು ವೆಯ್ಟ್ ಲಾಸ್ಗೆ ಸೂಪರ್ ಫುಡ್. ಲೆಸ್ ಆಯಿಲ್, ಮೋರ್ ನ್ಯೂಟ್ರಿಯೆಂಟ್ಸ್. ಸಿಂಪಲಾಗಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಅಲಸಂದೆ ಕಾಳನ್ನ ರಾತ್ರಿನೇ ನೆನೆ ಇಟ್ಕೋಬೇಕು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಂಡಲಿಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೋಬೇಕು. ಹಸಿಮೆಣಸಿನ್ಕಾಯಿ ಫ್ರೈ ಆಗ್ತಿದ್ದಂಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ತೊಳೆದಿಟ್ಕೊಂಡಿರೋ ನೆನೆಸಿರುವ ಹಲಸಂದೆ ಕಾಳನ್ನ ಸೇರಿಸ್ಬೇಕು. ಹಲಸಂದೆ ಕಾಳನ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸ್ಮ್ಯಾಶ್ ಆದಮೇಲೆ 1 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡು ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳಿ. ಕೊನೆಯದಾಗಿ 1 ಸ್ಪೂನ್ ಗುರಾಳ್ ಪುಡಿ ಹಾಗೂ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಬಿಸಿ ಬಿಸಿ ರುಚಿಯಾದ ಅಲಸಂದೆ ಕಾಳು ಪಲ್ಯ ರೆಡಿ. ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹೈ ಪ್ರೋಟೀನ್ ಅಲಸಂದೆ ಕಾಳು ಪಲ್ಯ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಿಂಪಲ್, ಈಸಿ ಆ್ಯಂಡ್ ಕ್ವಿಕ್, ಲೆಸ್ ಆಯಿಲ್ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ನಾನು ಬೀಟ್ರೂಟ್, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಂಡಲಿಗೆ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಫ್ರೈ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರೋ ಬೀಟ್ರೂಟ್ ಮತ್ತು ಟೊಮೆಟೊನ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ನಂತರ 15 ನಿಮಿಷ ನೆನೆಸಿಟ್ಟಿರುವ ಹೆಸರುಬೇಳೆ ಸೇರಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಲಿಡ್ ಮುಚ್ಚಿ 5 ನಿಮಿಷ ಬೇಯಿಸ್ಕೊಳ್ಳಿ. ಕೊನೆಯದಾಗಿ 1 ಚಮಚ ಗುರಾಳ್ ಪುಡಿ, ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೇರಿಸಿದರೆ ಬಿಸಿ ಬಿಸಿ ರುಚಿಯಾದ ಬೀಟ್ರೂಟ್ ಪಲ್ಯ ರೆಡಿ. ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬೀಟ್ರೂಟ್ ಪಲ್ಯ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ಚಪಾತಿ ಅಥವಾ ರೋಟಿ ಜೊತೆ ತಿಂದರೆ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ. ಟಿಲ್ ದೆನ್ ಬಾಯ್.